ನಮಸ್ಕಾರ ವೀಕ್ಷಕರೇ, ಪ್ರೇಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ. ನಾವು ಹೋದ ಕ್ಲಾಸಲ್ಲಿ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಮಿರರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಿರರ್ಸಲ್ಲಿ ಎಷ್ಟು ರೀತಿ ಮಿರರ್ಸ್ ಇರುತ್ತೆ ಅಂತ ಹೇಳಿದ್ದೀವಿ. ಆಮೇಲೆ ಮಿರರಲ್ಲಿ ಲೈಟ್ ಬಿದ್ದಾಗ ಹೇಗೆ ಆ್ಯಕ್ಟ್ ಮಾಡುತ್ತೆ ಲೈಟು ಮಿರರ್ ಮೇಲೆ ಬಿದ್ದಾಗ ಅಂತಲೂ ಹೇಳಿದ್ದೀವಿ. ನಾವು ಏನು ಹೇಳಿದ್ವಿ ಅಂದ್ಬಿಟ್ಟು ಅಂತ ಈಗ ಲೈಟಾಗಿ ಒಂದು ರೀಕ್ಯಾಪ್ ಮಾಡ್ಕೊಳ್ಳೋಣ. ವಿ ವಿಲ್ ರೀಕ್ಯಾಪ್ ವಾಟ್ ವಿ ಹ್ಯಾವ್ ಲರ್ನ್ ಇನ್ ದ ಲಾಸ್ಟ್ ಲೆಸನ್. ನಾವು ಲಾಸ್ಟ್ ಟೈಮ್ ಏನು ಮಾಡಿದ್ವಿ, ಒಂದು ಮಿರರ್ ಇಟ್ವಿ, ಅದನ್ನು ಒಂದು ಆಬ್ಜೆಕ್ಟಿಂದ ಒಂದು ರೇ ಬರ್ತಾ ಇದೆ. ಮಿರರ್ ಮೇಲೆ ನಿಮಗೆ ಗೊತ್ತಾದಾಗೆ ಅದು ರಿಫ್ಲೆಕ್ಟ್ ಆಗುತ್ತೆ, ಇನ್ನೊಂದು ಡೈರೆಕ್ಷನ್ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಮಿರರ್ ಮೇಲೆ ಬೀಳೋ ಲೈಟ್ ರೇಸನ್ನು ನಾವು ಇನ್ಸಿಡೆಂಟ್ ರೇ ಅಂತೀವಿ. ಮಿರರಿಂದ ರಿಫ್ಲೆಕ್ಟ್ ಆಗೋ ಇದನ್ನು ರಿಫ್ಲೆಕ್ಟೆಡ್ ರೇ ಅಂತೀವಿ. ಇದರಲ್ಲಿ ನಾವು ಯಾವ ಪಾಯಿಂಟಲ್ಲಿ ಮಿರರ್ಗೆ ಇನ್ಸಿಡೆಂಟ್ ರೇ ತಗಲತ್ತೋ ಅಲ್ಲಿ ಒಂದು ನಾರ್ಮಲ್ ಹಿಡಿಬೇಕು. ನಾರ್ಮಲ್ ಅಂದರೆ ಪರ್ಪೆಂಡಿಕ್ಯುಲರ್ ಟು ದಿ ಎ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಮಿರರ್. ಸೊ ಇದರಲ್ಲಿ ಮೇಜರಾಗಿ ಏನು ತಿಳ್ಕೊಂಡ್ವಿ ಅಂದರೆ, ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂದ್ಬಿಟ್ಟು ಅಂತ ಲಾಸ್ಟ್ ಇದರಲ್ಲಿ ಪ್ರೂವ್ ಮಾಡಿದ್ದೀವಿ. ಅಂದರೆ ಇನ್ಸಿಡೆಂಟ್ ರೇ ಈ ನಾರ್ಮಲ್ಗೆ, ದ ಆ್ಯಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಆ್ಯಂಡ್ ನಾರ್ಮಲ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಬಿಟ್ವೀನ್ ನಾರ್ಮಲ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ, ಅಥವಾ ದ ಇನ್ಸಿಡೆಂಟ್ ಆ್ಯಂಗಲ್ ಆ್ಯಂಡ್ ರಿಫ್ಲೆಕ್ಟೆಡ್ ಆ್ಯಂಗಲ್ ಆರ್ ಈಕ್ವಲ್ ಅಂತ ತಿಳ್ಕೊಂಡಿದ್ದೀವಿ. ಇನ್ಸಿಡೆಂಟ್ ರೇ ಎಲ್ಲಿ ಬರುತ್ತೋ ಅಲ್ಲಿ ಇನ್ಸಿಡೆಂಟ್ ಆ್ಯಂಗಲ್ನ ಐ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಮತ್ತು ನಾರ್ಮಲ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಅದಕ್ಕೆ ರಿಫ್ಲೆಕ್ಟೆಡ್ ಆ್ಯಂಗಲ್ಗೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಬರ್ತೀವಿ. ನೋಡಿ, ಆ್ಯಂಗಲ್ ಆಫ್ ಇನ್ಸಿಡೆಂಟು, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್, ಇದಿಷ್ಟನ್ನು ನಾವು ಇದರಲ್ಲಿ ತಿಳ್ಕೊಂಡ್ವಿ. ಇವಾಗ ನಾನು ಹೋದ್ಸಲ ಹೇಳಿದಾಗೆ, ಈಗ ಇದೊಂದು ಪ್ಲೈನ್ ಮಿರರ್ ಇರೋದ್ರಿಂದ ಪ್ಲೈನ್ ಮಿರರಲ್ಲಿ ಇಮೇಜ್ ಯಾವ ಥರ ಫಾರ್ಮ್ ಆಗುತ್ತೆ, ಇಮೇಜ್ ಯಾವ ರೂಲ್ಸ್ ಪ್ರಕಾರ ಫಾರ್ಮ್ ಆಗುತ್ತೆ ಅಂದ್ಬಿಟ್ಟು ವಿ ವಿಲ್ ಸಿ ಹೌ ಇಮೇಜಸ್ ಆರ್ ಫಾರ್ಮ್ಡ್ ಇನ್ ಎ ಪ್ಲೈನ್ ಮಿರರ್. ಈಗ ನಾವು ಇಮೇಜಸ್ ಹೌ ಇಟ್ ಈಸ್ ಫಾರ್ಮ್ಡ್ ಇನ್ ಎ ಪ್ಲೈನ್ ಮಿರರ್ ಅಂತ ನೋಡೋಣ. ಸ್ಕಿಮ್ಯಾಟಿಕ್ ಡ್ರಾಯಿಂಗು ಬರೆದಿದ್ದೀನಲ್ಲಿ ನೋಡಿ. ಇವಾಗ ಇದರಲ್ಲಿ ಇಲ್ಲಿ ಮಿರರ್ ಇದೆ. ಮಿರರ್ ಅಂದರೆ ಈ ಮೇಲ್ಗಡೆಯಿಂದ ಪಾಲಿಶ್ ಸರ್ಫೇಸ್, ಅಂದರೆ ನಮಗೆ ಮಿರರು ಮೇಲ್ಗಡೆ ಕಾಣುತ್ತೆ, ಕೆಳಗಡೆ ರಫ್ ಬರ್ದಿದೆ. ನಾವು ಆಬ್ಜೆಕ್ಟನ್ನು ನೋಡಿ, ಈ ಪಾಯಿಂಟಲ್ಲಿ ಒಂದು ರೌಂಡ್ ಹಾಕಿ ಹ್ಯಾಚ್ ಮಾಡಿದ್ದೀನಲ್ಲ, ಈ ಪಾಯಿಂಟಲ್ಲಿ ಆಬ್ಜೆಕ್ಟ್ ಇದೆ ಅಂತ ಅಂದ್ಕೊಳ್ಳೋಣ. ಇದರ ಇಮೇಜ್ ನಮಗೆ ಮಿರರಲ್ಲಿ ಹೇಗೆ ಕಾಣುತ್ತೆ, ಹೌ ಇಟ್ ಲುಕ್ಸ್ ಇನ್ ದಿ ಮಿರರ್, ನಾಟ್ ಓನ್ಲಿ ಲುಕಿಂಗ್ ಹೌ ಇಟ್ ಈಸ್ ಫಾರ್ಮ್ಡ್ ಇನ್ ದ ಮಿರರ್ ಅಂತ ವಿ ವಿಲ್ ಲರ್ನ್ ನೌ. To get any of the images of any object, we require minimum 2 rays. Rays ಅಂದರೆ light rays, light reflected rays. ಈಗ ಇಲ್ಲಿ ದೋ ಇಟ್ ಈಸ್ ನಾಟ್ ಯಾವುದೋ ಒಂದು ಆಬ್ಜೆಕ್ಟ್ ಇಟ್ಟಿದ್ದೀವಿ, ಅದರಿಂದ ಲೈಟ್ ಬರಬೇಕು ಅಂತಾನೆ ಏನಿಲ್ಲ. ಬಟ್ ನಮ್ಗೆ ಅದು ಕಾಣಿಸ್ಬೇಕಾದ್ರೆ, ನಾನು ಆ್ಯಸ್ ಐ ಟೋಲ್ಡ್ ಯು ಇನ್ ದ ಲಾಸ್ಟ್ ಕ್ಲಾಸ್, ದ ನ್ಯಾಚುರಲ್ ಲೈಟ್ ಫಾಲ್ಸ್ ಆನ್ ಇಟ್ ಆ್ಯಂಡ್ ರಿಫ್ಲೆಕ್ಟ್ಸ್ ಆ್ಯಂಡ್ ಇಟ್ ಕಮ್ಸ್ ಟು ಅವರ್ ಐಸ್. So, in that way, we will choose 2 rays coming from object. Now, this is the ray coming from object and hitting the mirror. And another ray we have taken, and it is coming, and arrow is shown towards the mirror. Arrow mirror connect towards the. So, it is the incident ray as we learnt in the last class. Incident ray. We have taken 2 incident rays to get the image in the mirror. Even now, as we have drawn in the last class, we will draw a normal at the point of taking that ray taking the mirror. The ray taking the mirror, that is called incident point. Where the incident ray touches the point or hits the mirror, it is called incident point. So from that A and B
two incident rays are coming at taking the mirror at A and B, and we are drawing two vertical lines, that is normal, at the point of incidence to the mirror. Now we know, as we have learned in the last class, the light gets reflected back to the air, and there what we have learned is angle of incidence is equal to angle of reflection. So the first this ray is reflected back in this angle. This is the reflected ray. So we will call it the first incident ray, and this is the first reflected ray. Okay. So the first incident ray and first reflected ray they have drawn. As per the law, incident angle is equal to angle of incidence is equal to angle of reflection. So we will consider the second ray also. We will call it, this is the second ray. The second incident ray touches the mirror at B, or the incident point. There also we have written a normal, and as per the law, incident angle is equal to incident reflected angle. So here also, as per the rules, the reflected ray goes in this part. The arrow you can see. The reflected ray arrow is away from the mirror. So if we are seeing here, if we are seeing this object here, we cannot see the object, this object. As everyone knows, a light rays, always our eyes can see the light rays in a straight path. It cannot see like this. Like this we cannot see. If we are seeing here, a light here, that this way we cannot see any object. That is why, see, from here there are two incident rays and two reflected rays. Our eye, from here looking, what happens? We will imagine or we will see the object, see, the reflected rays, as though it is coming from inside the mirror. Okay? Like this, it is going, and two rays, it is, we have imagined. Actually, the two rays are not meeting here, because it is a mirror, it cannot pass through the mirror. Our imagination or our idea where the lights are, these two rays are generating, like that, what we think is, it is, see, like this. It is here. That means this is the image of this object. Object is here and image is here. This is called a virtual image because it is inside the mirror. And this mirror, and one more thing here we have to see is the object and the image are coming in the same line, and if you measure the distance between the object and mirror and image, two are equal. That is, the image is formed at the same distance behind the mirror as the object is in front of it. To tell you, ಈಗ ಆಬ್ಜೆಕ್ಟ್ ನಮ್ಮ ಮಿರರ್ಗೆ ಎಷ್ಟು ಮುಂದಿದೆಯೋ ಅದರ ಇಮೇಜ್ ಕೂಡ ಅಷ್ಟೇ ಮಿರರ್ ಹಿಂದೆ ಕಾಣಿಸುತ್ತೆ ನಮಗೆ ಅಂತ ಒಂದು ಕಾನ್ಸೆಪ್ಟ್. ದ ಇಮೇಜ್ ಫಾರ್ಮ್ಡ್ ಇನ್ ಎ ಪ್ಲೇನ್ ಮಿರರ್ ಈಸ್ ಆಸ್ ಫಾರ್ ಬಿಹೈಂಡ್ ದ ಮಿರರ್ ಆಸ್ ದ ಆಬ್ಜೆಕ್ಟ್ ಈಸ್ ಇನ್ ಫ್ರಂಟ್ ಆಫ್ ಇಟ್. ಇದನ್ನು ಒಂದು ಎಕ್ಸ್ಪೆರಿಮೆಂಟಿಂದ ನಾವು ಮಾಡಬೇಕು. ಈಗ ಯಾಕೆಂದರೆ ನೀವು ಯು ಕ್ಯಾನಾಟ್ ಮೆಷರ್, ಯು ಡೋಂಟ್ ನೋ ವೇರ್ ದ image is behind the mirror.
ಅದಕ್ಕೆ ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗತ್ತೆ. ಅದನ್ನು ನಾನು ಹೇಳ್ಕೊಡ್ತೀನಿ ನಾನೀಗ. ದಟ್ ಆಲ್ಸೋ ಇಟ್ ಈಸ್ ಎ ಪಾರ್ಟ್ ಆಫ್ ದ ಲೈಟ್ ಸಬ್ಜೆಕ್ಟ್ ಆ್ಯಂಡ್ ಮಿರರ್ಸ್. ಓಕೆ, ನೌ we will show how the concept of the image formed in a plane mirror is as far behind the mirror as in front, object is in front of it ಅಂತ. ಅಂದರೆ ಮಿರರ್ಗೆ, ಕನ್ನಡಿಗೆ ಆಬ್ಜೆಕ್ಟ್ ಎಷ್ಟು ಮುಂದ್ಗಡೆ ಇದೆಯೋ ಅಷ್ಟೇ ಹಿಂದ್ಗಡೆ ಈ ಮಿರರಲ್ಲಿ ಫಾರ್ಮ್ ಆಗುತ್ತೆ ಇಮೇಜ್ ಅಂತ. ಅದಕ್ಕೆ ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟು, ಅದನ್ನು ನೀವು ಮನೇಲಿ ಮಾಡ್ಬೋದು. ಒಂದು ಕನ್ನಡಿ ತಗೊಂಡು ಟೇಕ್ ಎ ಮಿರರ್, ಅದನ್ನು ಒಂದು ಇದರಲ್ಲಿ ಈಗ ನಾನು ಈ ಬೋರ್ಡ್ ಇಟ್ಟಿದ್ದೀನಲ್ಲ, ಇದೇ ಥರನೇ ಹೀಗೆ ನೀವು ಸಣ್ಣದಾಗಿ ಹೀಗೆ ಇಟ್ಕೋಬೋದು. ನೀವು ಹೀಗೆ ಇಟ್ಕೋಬೋದು. ಹಾಗೆ ಇಟ್ಕೊಂಡು ಏನು ಮಾಡಬೇಕು, ಟೇಕ್ 2 ಬಾಲ್ ಪಿನ್ಸ್ ಅಥವಾ ಗುಂಡು ಪಿನ್ ಅಂತೀವಿ ನಾವು. ಅದನ್ನು ಒಂದು ಇಲ್ಲೊಂದು ಎರಡು, ಈ ಕಡೆ ಮಿರರ್ ಈ ಕಡೆಯಿಂದ ನಮಗೆ ನೋಡ್ತಾ ಇದ್ದೀವಿ, ಮೇಲೆ ಹ್ಯಾಚ್ ಆಗಿದೆ. ಸೊ P1 P2 ಎರಡು ಗುಂಡು ಪಿನ್ ತಗೋತೀರ, ಆರ್ ಬಾಲ್ ಪಿನ್ನು. ಅದು ಒಂದು ಲೈನಲ್ಲಿ ಈ ಥರ ಲೈನು, ಅದ್ರ ಮೇಲೆ 2 ಪಿನ್ನನ್ನು ಚುಚ್ಚಿ, ಆಮೇಲಿಂದ ಇದರ P1 P2 ಇದರದ್ದು ಇಮೇಜ್ ನಿಮಗೆ ತಕ್ಷಣ ಕನ್ನಡಿಲಿ ಕಾಣುತ್ತೆ. ಯು ಕ್ಯಾನ್ ಸಿ ದ ಇಮೇಜ್ ಆಫ್ P1 P2 ಆ್ಯಸ್ P1 ಡ್ಯಾಶ್ ಆ್ಯಂಡ್ P2 ಡ್ಯಾಶ್ ಇನ್ಸೈಡ್ ದ ಮಿರರ್. ನೀವು ನೋಡ್ತಾನೆ ಇರ್ಬೋದು, ಇಟ್ಟ ತಕ್ಷಣವೇ ಕಾಣುತ್ತೆ ಮಿರರಲ್ಲಿ. ಸೊ ನೌ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಈಸ್ ಟೇಕ್ ಅನದರ್ 2 ಬಾಲ್ ಪಿನ್ಸ್ ಆರ್ ಗುಂಡ್ ಪಿನ್. ಈಗ ನಿಮಗೆ ಎಲ್ಲಿ ಮಿರರ್ ಒಳಗಡೆ P1 P2 ಕಾಣಿಸ್ತಾ ಇದೆಯಲ್ಲ, ಅದೆರಡನ್ನು ನೀವು ನಿಮ್ಮ ಕಣ್ಣನ್ನು ಅಥವಾ ತಲೆನ ಸ್ವಲ್ಪ ಹೀಗೆ ಆಡಿಸಿದ್ರೆ ಯಾವುದೋ ಒಂದು ಲೈನಿಗೆ P1 P2 ಒಂದೇ ಲೈನಿಗೆ ಕಾಣುತ್ತೆ. ಅಂದರೆ ಯು ವಿಲ್ ಸಿ ಓನ್ಲಿ 1 ಪಿನ್. ಆ ಪಾಯಿಂಟಲ್ಲಿ ಅಂದರೆ ಅದೇ ಸೇಮ್ ಪೊಸಿಷನ್ನಲ್ಲಿ P3 P4 2 ಗುಂಡು ಪಿನ್ನನ್ನು ಚುಚ್ಚಿ. ಹೇಗಿರಬೇಕು, P1 ಡ್ಯಾಶ್ P2 ಡ್ಯಾಶ್ P3 P4 ನಮಗೆ ನೋಡಿದ್ರೆ ಒಂದೇ ಕಾಣಿಸ್ಬೇಕು, ಒಂದೇ ಲೈನಲ್ಲಿ ಬರಬೇಕು. ಆ ಥರ ಯು ಹ್ಯಾವ್ ಟು ಮೇಕ್ ಇಟ್. ಈಗ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇವಾಗ ಏನಾಗುತ್ತೆ, ಇದರದ್ದು ಇಮೇಜು ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಈಗ ನಾವು ವಿ ಹ್ಯಾವ್ ಪ್ಲಾಂಟೆಡ್ ಅಥವಾ 4 P1 P2 P3 P4 4 ನಮಗೆ ಬಂದಿದೆ ಪಿನ್ನು. ಅದರಲ್ಲಿ P1 P2 ಆಬ್ಜೆಕ್ಟ್ ಅಂತ ಅಂದ್ಕೊಂಡಿದ್ದೀವಿ. P3 P4 ಇದು ಮಿರರಲ್ಲಿ ಕಾಣೋ ಇಮೇಜ್ಗೆ ಕರೆಕ್ಟ್ ಸ್ಟ್ರೈಟ್ ಲೈನಲ್ಲಿ ಬರಬೇಕು ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಏನು ಮಾಡಿ, ನೀವು ಮಿರರ್ ಎಲ್ಲಿ ಇಟ್ಟಿರ್ತೀರೋ ಆ ಮಿರರ್ಗೆ ಸರಿಯಾಗಿ ಒಂದು ಈ ಥರ ಒಂದು ಗೀರ್ ಹಾಕ್ಕೊಳ್ಳಿ. ಹೀಗೆ ಮಿರರ್ ಇಟ್ಟಿದ್ರೆ ಒಂದು ಗೀರು ಅಥವಾ ಲೈನ್ ಹಾಕ್ಕೊಳ್ಳಿ, AB ಅಂತ. ಸೊ ಇವಾಗ ನಮಗೆ ನೀವು ಈ ಥರ P4 P3 ಆ ಜಾಯಿನ್ ಮಾಡೋದು ಲೈನು ನೀವು ಕರೆಕ್ಟಾಗಿ ಎಕ್ಸ್ಪೆರಿಮೆಂಟ್ ಮಾಡಿದರೆ P1 P2 ಇರೋ ಲೈನು P3 P4 ಜಾಯಿನ್ ಮಾಡಿ ನಾವು ಲೈನ್ ಎಣಿತೀವಲ್ಲ, ಅದೆರಡು ಒಂದೇ ಪಾಯಿಂಟ್ಗೆ ಮೀಟ್ ಆಗಬೇಕು. ಇಲ್ಲದೇ ಇದ್ದರೆ ನೀವು ಇದನ್ನು ಮತ್ತೆ ರಿಪೀಟ್ ಮಾಡಬೇಕಾಗತ್ತೆ. ಇಲ್ಲಿ P1 P2 P3 P4 ಆಯಿತು. ಇವಾಗ P4 P3 ಅದು ರಿಫ್ಲೆಕ್ಟೆಡ್ ರೇಸ್ ಇರೋದ್ರಿಂದ ಏನು ಮಾಡ್ತೀರಾ, P4 P3 ಆ 2 ಜಾಯಿನ್ ಆಗಿರೋ ಲೈನನ್ನು ಈ ಮಿರರ್ಗೆ ನೀವು ಲೈನ್ ಮಾಡಿದ್ದೀರಲ್ಲ ಅದನ್ನು ಹಿಂದಕ್ಕೆ ಎಕ್ಸ್ಟೆಂಡ್ ಮಾಡಿ, ಸೇಮ್ ಲೈನ್ ಎಕ್ಸ್ಟೆಂಡ್ ಮಾಡಿ. ಮತ್ತು P1 P2 ಎಲ್ಲಿ ನೀವು ಚುಚ್ಚಿದ್ದೀರಲ್ಲ ಆ ಪಾಯಿಂಟಿಂದ ಮಿರರ್ ಲೈನ್ಗೆ ಒಂದು ನಾರ್ಮಲ್ ಎಳೆದಿ. ನಾರ್ಮಲ್ ಅಂದರೆ ಇಟ್ ಈಸ್ ಪರ್ಪೆಂಡಿಕ್ಯುಲರ್. ಎ ಲೈನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಮಿರರ್ ಲೈನ್, ಡ್ರಾ ಇಟ್ ಫ್ರಮ್ P1 P2 ಪಾಯಿಂಟ್ ಆ್ಯಂಡ್ ಎಕ್ಸ್ಟೆಂಡ್ ಇಟ್. ಆವಾಗ ನಮಗೇನಾಗುತ್ತೆ, ಈ ರಿಫ್ಲೆಕ್ಟೆಡ್ ರೇ ನಮಗೆ ಎಲ್ಲಿ ಈ ನಾರ್ಮಲ್ಗೆ ಟಚ್ ಆಗ್ತಾ ಇದೆಯೋ ಆ ಪಾಯಿಂಟಲ್ಲಿ ಇಮೇಜ್ ಕಾಣುತ್ತೆ. ಸೊ ದಿಸ್ ಈಸ್ ದಿ ಪಾಯಿಂಟ್ ವೇರ್ ವಿ ಸಿ ದಿ ಇಮೇಜ್. ನೌ ಯು ಕ್ಯಾನ್ ಮೆಜರ್ P1 ಇಂದ ಮಿರರ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ, P2 ಇಂದ ಮಿರರ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ, P1 ಡ್ಯಾಶ್ ಇಂದ ಮಿರರ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ, P2 ಇಂದ ಮಿರರ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ,
ಎಕ್ಸಾಕ್ಟಾಗಿ ನೀವು ಕರೆಕ್ಟಾಗಿ ಎಕ್ಸ್ಪೆರಿಮೆಂಟ್ ಮಾಡಿದರೆ ದಟ್ ವಿಲ್ ಬಿ ಈಕ್ವಲ್. ದಿಸ್ ಶೋಸ್ ದ ಇಮೇಜ್ ಫಾರ್ಮ್ಡ್ ಇನ್ ಎ ಪ್ಲೇನ್ ಮಿರರ್ ಈಸ್ ಆ್ಯಸ್ ಫಾರ್ ಬಿಹೈಂಡ್ ದ ಮಿರರ್. ಅಂದರೆ ಮಿರರ್ಗೆ ಎಷ್ಟು ಹಿಂದಿದೆಯೋ ಇಟ್ ಈಸ್ ಈಕ್ವಲ್ ಟು ದ ಡಿಸ್ಟೆನ್ಸ್ ಫ್ರಮ್ ಆಬ್ಜೆಕ್ಟ್ ಟು ದ ಮಿರರ್. ಇದನ್ನು ಓಕೆ, ನೌ ವಿ ವಿಲ್ ಸಿ one more concept of images formed in a plane mirror. To tell, the images formed in a plane mirror are laterally inverted. What is meant by laterally inverted? We will see that in a plane mirror, if you see you, ಅಥವಾ ನೀವು ಅದನ್ನು ನೋಡ್ತಾ ಇದ್ದರೆ, if you lift your left hand, you will observe that the image of your inside the plane mirror, it raises its right hand. ಅದೇ ಥರನೇ ಇಫ್ ಯು ಟರ್ನ್ ಯುವರ್ ಹೆಡ್ ರೈಟ್ ಇನ್ ದಿ ಪ್ಲೇನ್ ಮಿರರ್ ಏನಾಗುತ್ತೆ, ದ ಹೆಡ್ ಈಸ್ ಟರ್ನ್ ಲೆಫ್ಟ್. ಇದಕ್ಕೆ ಲ್ಯಾಟರಲ್ ಇನ್ವರ್ಷನ್ ಅಂತಾರೆ. ಅದನ್ನು ಹೇಗಪ್ಪ ರೆಪ್ರೆಸೆಂಟ್ ಮಾಡೋದು ಅಂತ ಹೇಳಿದ್ರೆ, ಸಿ ಎ ಬಿ ಇಸ್ ದಿ ಎ ಬಿ ದಟ್ ಈಸ್ ದ ಮಿರರ್ ಆ್ಯಂಡ್ ವಿ ಆರ್ ಲುಕಿಂಗ್ ಫ್ರಮ್ ದಿಸ್ ಡೈರೆಕ್ಷನ್ ಬಿಕಾಸ್ ದ ಅದರ್ ಸೈಡ್ ಈಸ್ ಹ್ಯಾಕೆಡ್. ನೌ ಕನ್ಸಿಡರ್ ಪಿ ಕ್ಯೂ, ಇಟ್ ಈಸ್ ಅ ಸ್ಟಿಕ್. We will hold the stick slightly slant to the mirror. Avaginagathe, what happens? This point P is near to the mirror and its image is formed as far behind the mirror as the object is in front of it. P1. So P1 the P1 point bantu. The other end of the stick is Q. It is far away from the mirror. So image is also formed far away from the mirror to a distance of this Q away from the mirror. That means P1 PQ ಈ ಎರಡು ಲೈನ್ ಜಾಯಿನ್ ಮಾಡಿರೋ ಸ್ಟಿಕ್ಕಿಗೆ P1 Q1 ಅಲ್ಲಿ ನಮಗೆ ಇಮೇಜ್ ಫಾರ್ಮ್ ಆಗ್ತಾ ಇದೆ. ಆ್ಯಕ್ಚುಲಿ ನಾವು ಕರೆಕ್ಟಾಗಿ ಹೇಳಬೇಕು ಅಂದರೆ ನೋಡಿ, ನಾವು ಯೋಚನೆ ಮಾಡಿದ್ರೆ ನಾವೇನು ಅನ್ಕೋತೀವಿ, ಈ ಥರ ಮಿರರ್ ಇದ್ದು ಹೀಗೆ ಇಮೇಜ್ ಇದ್ದರೆ, ಅಂದರೆ ಆಬ್ಜೆಕ್ಟ್ ಇದ್ದರೆ ನಮಗೆ ಮಿರರು ಹೀಗೆ ಬರಬೇಕು, ಮಿರರಲ್ಲಿ ಇಮೇಜು ಹೀಗೆ ಬರಬೇಕು ಅನ್ಕೋತೀವಿ. ಬಟ್ ಇಟ್ ಈಸ್ ನಾಟ್ ಸೊ. ಈ ಥರ ಬರ್ತಾ ಇದೆ. ದಿಸ್ ಈಸ್ ಕಾಲ್ಡ್ ಲ್ಯಾಟರಲ್ ಇನ್ವರ್ಷನ್. ಇದರಲ್ಲಿ ನಮ್ಗೆ ಯೋಚನೆ ಮಾಡ್ಬೋದು, ಈ ಥರ ಬರಬೇಕಾಗಿತ್ತಲ್ಲ, ಹೀಗೆ ಇದೆ, ಹೀಗೆ ಯಾಕೆ ಬರಲಿಲ್ಲ ಅಂತ. ಬಟ್ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದ ಮಿರರ್ ಆ್ಯಂಡ್ ದ ಲೈಟ್ ಬರುತ್ತೆ. ನಾವು ಇಫ್ ಯು ಕ್ಯಾನ್ consider a point or an object, just like say you consider A B mirror, you write B like this. You know the image you look inside is like this. ಇದನ್ನು ನೀವು ಬೇಕಾದ್ರೆ ಬರ್ತ್ಡೇ ಕ್ಯಾಂಡಲ್ಸ್ಗೆ ಬರುತ್ತೆ, ಹೆಸರಿಗೆಲ್ಲ ABCD ಬರುತ್ತೆ, 1 2 3 4 ಯಾವುದಾದ್ರೂ ಬರುತ್ತೆ. ಅದನ್ನೇ ನೀವು ಇವಾಗ 3 ಹೀಗೆ ಒಂದು ಸ್ಟಿಕ್ ಇಡ್ತೀರ, 3 ಅನ್ನೋದು ಮಿರರ್ ಮುಂದೆ. ಆ ಮಿರರ್ ಒಳಗಡೆ ನಿಮ್ಗೆ ಹೇಗೆ ಕಾಣುತ್ತೆ, ಹೀಗೆ ಕಾಣುತ್ತೆ. ಕರೆಕ್ಟಾ? ದಿಸ್ ಈಸ್ ಕಾಲ್ಡ್ ಲ್ಯಾಟರಲ್ ಇನ್ವರ್ಷನ್. ಈಗ ನಾವು ಪ್ಲೈನ್ ಮಿರರಲ್ಲಿ ಇದುವರೆಗೂ ಏನು ಮಾಡಿದ್ವಿ ಅಂದರೆ, ಪ್ಲೈನ್ ಮಿರರ್ ಅದರಲ್ಲಿ ಇನ್ಸಿಡೆಂಟ್ ರೇ ಅಂದ್ರೇನು, ರಿಫ್ಲೆಕ್ಟೆಡ್ ರೇ ಅಂದ್ರೇನು, ನಾರ್ಮಲು, ಇನ್ಸಿಡೆಂಟ್ ಆ್ಯಂಗಲು, ಪ್ಲೈನ್ ರಿಫ್ಲೆಕ್ಟೆಡ್ ಆ್ಯಂಗಲ್ ಎಲ್ಲ ನೋಡಾಯಿತು. ರಿಫ್ಲೆಕ್ಟೆಡ್ ಆ್ಯಂಗಲು, ಇನ್ಸಿಡೆಂಟ್ ಆ್ಯಂಗಲ್ ಈಕ್ವಲ್ ಅಂತ ನೋಡಾಯಿತು. ದ ನೆಕ್ಸ್ಟ್ ಇಮೇಜ್ ಫಾರ್ಮ್ಡ್ ಇನ್ ಎ ಪ್ಲೇನ್ ಮಿರರ್, ಅದನ್ನು ನಾನು ಹೇಳಾಯಿತು. ಅಂದರೆ ಹೌ ವಿ ಮಾರ್ಕ್ ಅನ್ನೋ ಡಯಾಗ್ರಾಮ್ ಅಂತ. ಇನ್ಸಿಡೆಂಟ್ ರೇ ಬರೋದು, ಆಮೇಲಿಂದ ರಿಫ್ಲೆಕ್ಟೆಡ್ ರೇ ಬರೋದು, ಅದೆರಡನ್ನು ಉಪಯೋಗಿಸ್ಕೊಂಡು ಮಿರರ್ ಡ್ರಾಯಿಂಗ್ ಒಳಗಡೆ ಇಮೇಜನ್ನು ಫಾರ್ಮ್ ಮಾಡಿ ವಿ ಶೋನ್ ದಟ್ image is as far behind the mirror as the object is in front of it. Next, same plane mirror alli another property of that is lateral inversion ಆಗುತ್ತೆ ಅಂತ. ಅದನ್ನು ಇವಾಗ ನಾನು ತೋರಿಸಿರೋ ಒಂದು ಡಯಾಗ್ರಾಮ್ಗಳ ಪ್ರಕಾರ ದ ಇಮೇಜ್ ಫೌಂಡ್ ಇನ್ ಎ ಪ್ಲೇನ್ ಮಿರರ್ ಈಸ್ ಲ್ಯಾಟರಲಿ ಇನ್ವರ್ಟೆಡ್. ಅಂದರೆ ಎಡಗಡೆ ಬಲಗಡೆ ಆಗುತ್ತೆ, ಬಲಗಡೆ ಎಡಗಡೆ ಆಗುತ್ತೆ. ಇವಾಗ ಮುಂದೆ ನಾವು ಒಂದು ಪ್ಲೇನ್ ಮಿರರ್ ಅಂದರೆ ಅದರಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ಅದು ದೊಡ್ಡ ಚಾಪ್ಟರ್ ಇದೆ, ಯೂಸಸ್ ಆಫ್ ಪ್ಲೇನ್ ಮಿರರ್ ಅಂತ.
ಸುಮ್ಮನೆ ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನೀವು ನೋಡೋ ಥರ ಮನೆಯಲ್ಲಿ ಕಾಮನ್ ಆಗಿ ಹೇಳಬೇಕು ಅಂದರೆ ಅದೇನಾಗುತ್ತೆ, ನೀವು ಮನೇಲಿ ತಲೆ ಬಾಚ್ಕೋತೀರಾ, ಪೌಡ್ರ್ ಹಾಕೋತೀರಾ, ಮೇಕಪ್ ಮಾಡ್ಕೋತೀರಾ, ಡ್ರೆಸ್ಸಿಂಗ್ ಮಿರರ್ ಇರುತ್ತೆ, ಅದು ಒಂದು ಯೂಸ್. ಅದಷ್ಟೇ ಅಲ್ಲ, ಇನ್ನೊಂದು ಮೇಯ್ನಾಗಿ ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ ಪ್ಲೈನ್ ಮಿರರ್ ಅಂದರೆ, ಈ ರೋಡ್ ಯಾವ ಥರ ಬರುತ್ತೆ ಅಂದರೆ, ನೀವು ಇದರೊಳಗಡೆ ಹೋಗ್ತಾ ಇರ್ತೀರ ಅಂತ ಇಟ್ಕೊಳ್ಳಿ, ಯಾವುದಾದ್ರು ಮೌಂಟೇನ್ ರೇಂಜ್, ಅಂಥ ಟೈಮಲ್ಲಿ ನಿಮ್ಗೆ ಹೀಗೆ ರೋಡ್ ಬಂದಿರುತ್ತೆ, ಈ ಥರ ರೋಡ್ ಬಂದಿರುತ್ತೆ, ನೀವು ಇಲ್ಲಿ ಹೋಗ್ತಾ ಇರ್ತೀರ, ಈ ಕಡೆಯಿಂದ ಬರೋ ವೆಹಿಕಲ್ಸು ನಿಮ್ಗೇನು ಕಾಣಲ್ಲ. ಅಂಥ ಕಡೆ ಏನು ಮಾಡ್ತಾರೆ, ಇಲ್ಲಿ ದೊಡ್ಡ ಪ್ಲೇನ್ ಮಿರರ್ ಹಾಕ್ತಾರೆ. ಆವಾಗ ಇಲ್ಲಿರೋ ಮಿರರ್ ಈ ಕಾರು, ಲಾರಿ ಯಾವ್ದು ಬಂದ್ರು ನಿಮಗೆ ಇಲ್ಲಿಂದ ಬಂದಿದ್ದು ನಿಮಗೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇದೊಂದು ಮೇಜರ್ ನಮಗೆ ಹೆಲ್ಪ್ ಆಗೋದು ಮಿರರಿಂದ. ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ಈ ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗ್ತೀರ, ಕಣ್ಣಿನ ಡಾಕ್ಟ್ರು ಐಸೈಟ್ ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೋದಾಗ ನಿಮ್ಗೆ ಎಷ್ಟೋ ಕೆಲವು ಅಕ್ಷರಗಳು ಓದಿಸ್ತಾರೆ. ಆ ಅಕ್ಷರಗಳನ್ನು ನಾವು ಎಷ್ಟು ದೂರದಿಂದ ಓದಬೇಕಪ್ಪ ಅಂದರೆ, ಸಾಮಾನ್ಯವಾಗಿ 24 ಅಡಿ ದೂರದಿಂದ ನಾವು ಓದಬೇಕು. ಅದು ಸೈಂಟಿಫಿಕ್ ಆಗಿರೋದು. ಬಟ್ ಇನ್ ಕೇಸ್ ಅವರ ರೂಮು ಸಣ್ಣದಾಗಿರುತ್ತೆ, 12 ಅಡಿ 15 ಅಡಿ ಆ ಥರ ಇರುತ್ತೆ ಅಂತ ಇಟ್ಕೊಳ್ಳಿ. ಅಂಥ ಟೈಮಲ್ಲಿ ಏನಾಗುತ್ತೆ, ಅವರದ್ದು ರೂಮು ಇದಾದರೆ ಇದವರ ರೂಮು ಅಂತ ಇಟ್ಕೊಳ್ಳಿ, ಡಾಕ್ಟರ್ ರೂಮ್ ಇದಿದೆ, ನೀವು ಇಲ್ಲಿ ಕೂತಿರ್ತೀರ, ಈ ಥರ ಕೂತಿದ್ದೀರ ಅಂತ ಇಟ್ಕೊಳ್ಳಿ. ನಮಗೆ ಇಲ್ಲಿ 24 ಅಡಿ ಇಲ್ಲ, ಓನ್ಲಿ 12 ಅಡಿನೇ ಇದೆ ಅಂತ ಇಟ್ಕೊಳ್ಳಿ, ಅಥವಾ 15 ಅಡಿ ಇದೆ ಅಂತ ಇಟ್ಕೊಳ್ಳಿ. ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ನಮ್ಮ ತಲೆ ಮೇಲೆ ABCD ಬರೀತಾರೆ. ಯಾವ ಥರ ಬರೀತಾರೆ, ಈ ಥರ ಬರೆಯೋದು, ಈ ಥರ ಬರೆಯೋದು. ಅವ್ರು ಬರೆಯೋದು ನೋಡಿ, ತೋರಿಸ್ತೀನಿ, ABCD ಈ ಥರ ಇರೋ ಬೋರ್ಡನ್ನು ನಮ್ಮ ತಲೆ ಮೇಲೆ ತೆಗೆದು ಹಾಕಿ 12 ಅಡಿಗೆ ಸರಿಯಾಗಿ ಗೋಡೆ ಮೇಲೆ ಅಥವಾ ಒಂದು ಸ್ಟ್ಯಾಂಡ್ ಇಟ್ಟು ಒಂದು ಮಿರರ್ ಇಡ್ತಾರೆ. ಸೊ ಇವ್ರು ಇಲ್ಲಿ ABCD ಬರೆದಿದ್ದೇನಾಗುತ್ತೆ, ನಮ್ಗೆ ಇಲ್ಲಿ ಇದು 12 ಅಡಿ ಇದೆ, ಇಲ್ಲಿ ಇಮೇಜ್ ಈಸ್ ಫಾರ್ಮ್ಡ್, ಇಮೇಜು ಇದು ಮಿರರಲ್ಲಿ ಕಾಣುತ್ತಲ್ಲ, ಗೊತ್ತಿದೆಯಲ್ಲ ಈಗ. ಸೊ ಅದರಿಂದ ಇಮೇಜ್ ಇಸ್ ಫಾರ್ಮ್ಡ್ ಆಸ್ ಫಾರ್ ಬಿಹೈಂಡ್ ದ ಮಿರರ್ ಆಸ್ ದ ಆಬ್ಜೆಕ್ಟ್ ಇಸ್ ಇನ್ ಫ್ರಂಟ್ ಆಫ್ ಇಟ್ ಅಂತ. ಅಂದರೆ ಇಲ್ಲಿಂದ 12 ಅಡಿ ಮುಂದೆ ಆಬ್ಜೆಕ್ಟ್ ಇರೋದ್ರಿಂದ ನಮ್ಗೆ ಇಮೇಜು ನಮಗೆ 15 ಅಡಿನೇ ಇದ್ರೂ ಇದು ನಮಗೆ ಇಲ್ಲಿ ಇನ್ನೊಂದು 12 ಅಡಿ ಹಿಂದೆ ಕಾಣುತ್ತೆ ನಮಗೆ. ಅದರ ಟೋಟಲ್ ಆಗಿ ಮಿರರ್ಗೆ ನಮಗೆ 12 ಅಡಿ ಇದೆ, ಮಿರರ್ ಒಳಗಡೆ 12 ಅಡಿ ಹಿಂದ್ಗಡೆ ನಮಗೆ ಇಮೇಜ್ ಕಾಣುತ್ತೆ, ಒಟ್ಟು 24 ಅಡಿ ಬರುತ್ತೆ. ಈ ಥರ ಮೆಡಿಕಲಲ್ಲೂ ಪ್ಲೈನ್ ಮಿರರ್ ಉಪಯೋಗಿಸ್ಬಿಟ್ಟು ಮಾಡ್ತಾರೆ. ಇನ್ನೊಂದು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಏನು ಅಂದರೆ, ಈ ದೊಡ್ಡ MNCಗಳಿಗೆ ಹೋದರೆ ಅಥವಾ ಯಾವುದೋ ಒಂದು ದೊಡ್ಡ ಬಂಗ್ಲೆ, ಫ್ಲ್ಯಾಟ್ಸು ಅಂತ ಕಡೆ ಎಲ್ಲ ಹೋದ್ರೆ ಏನು ಮಾಡ್ತಾರೆ, ಕಾರಲ್ಲಿ ಹೋದಾಗ ಕಾರ್ ಕೆಳಗಡೆ ಏನಾದರೂ ನಾವು ಬಚ್ಚಿಟ್ಕೊಂಡು ಬಂದಿದ್ದೇವೆ ಅನ್ನೋಂಥ ಒಂದು ಟ್ರಾಲಿ ಥರ ತಂದುಬಿಟ್ಟು ಅದ್ರ ಕೆಳಗಡೆ ಇರ್ತಾರೆ ಮುಂದ್ಗಡೆ ಚಕ್ರ. ಆವಾಗ ಮುಂದ್ಗಡೆ ಚಕ್ರದಲ್ಲಿ ಇಡ್ತಾರಲ್ಲ ಟ್ರಾಲಿ ಥರ, ಅದ್ರ ಮೇಲೆ ಪ್ಲೈನ್ ಮಿರರ್ ಇರುತ್ತೆ. ಸೆಕ್ಯೂರಿಟೀಸ್ ಆ ಮಿರರ್ ನೋಡ್ತಾರೆ. ಆವಾಗ ನಮಗೆ ಕಾರ್ ಕೆಳಗಡೆ ಏನಾದರೂ ನಾವು ಔತಿಟ್ಕೊಂಡು ಬಂದಿದ್ದೀವಿ ಅಂತ ಗೊತ್ತಾಗತ್ತೆ. ಸೊ ಈ ಥರ ನಾನಾ ರೂಪಗಳಲ್ಲಿ ನಮಗೆ ಪ್ಲೈನ್ ಮಿರರು ಹೆಲ್ಪ್ ಆಗ್ತಾ ಇದೆ. ಇನ್ನು ಇಲ್ಲಿ ತನಕ ನಾವು ಪ್ಲೈನ್ ಮಿರರ್ ಹೇಳಿದ್ದೀವಿ. ಮುಂದಿನ ಕ್ಲಾಸಲ್ಲಿ ನಾನ್ ಪ್ಲೈನ್ ಮಿರರ್ ಅಂದರೆ ಕರ್ವೆಡ್ ಮಿರರ್ಸ್ ಬಗ್ಗೆ ಮಾತಾಡೋಣ. ನಾನು ಹೇಳ್ಬೋದು ಪ್ಲೈನ್ ಮಿರರ್, ಕರ್ವೆಡ್ ಮಿರರ್. ಸೊ ಕರ್ವೆಡ್ ಮಿರರ್ ಬಗ್ಗೆ ಮುಂದಿನ ಸಲ ಹೇಳೋಣ. ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಬಗ್ಗೆ. ನಮಸ್ಕಾರ. ಈ ಒಂದು ವಿಡಿಯೋನ ನೀವೆಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಯಾರೂ ಇಲ್ಲಿ ತನಕ ನಮ್ಮ ವಿಡಿಯೋ ನೋಡದೇ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅದನ್ನು ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು, ಎಲ್ಲ ಪಾಠಗಳನ್ನು ಕೇಳ್ಬೋದು. ನಮಸ್ಕಾರ.